ಹೇ ಗಾಯ್ಸ್, ನಾಟಿಂಗ್ ಹೋಮ್ ಚಾನಲ್ಗೆ ಸುಸ್ವಾಗತ. ನಾವಿವತ್ತು ನಾನು ಮತ್ತು ಹೇಮಲತಾ ಇಬ್ಬರೂ ವಿಧಾನಸೌಧ ನೋಡೋಕ್ಕೆ ಅಂತ ಬಂದಿದ್ದೀವಿ. ನಾನಂತೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ವಿಧಾನಸೌಧ ಯಾವತ್ತೂ ನೋಡಿರಲಿಲ್ಲ. ನಿಮಗೂ ತೋರಿಸ್ತೀನಿ, ಬನ್ನಿ. ಇವಾಗ ನಿಮಗೆ ವಿಧಾನಸೌಧ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನಷ್ಟು ನೀವು ಆಶ್ಚರ್ಯ ಆಗ್ತೀರಾ ಅನ್ಕೋತೀನಿ. ಸೂಪರ್ ಆಗಿದೆ ಅಲ್ವಾ ಗೈಸ್? ಹೌದು, ಮಳೆ ಅಂತೂ ಸುರಿದೋಗ್ತಾ ಇದೆ. ಮಚ್ಚಿ ಬಂದಿತ್ತು, ಮಳೆ ಬಂದೇ ಬರುತ್ತೆ ಅಂತ. ಈ ವಿಧಾನಸೌಧ ಬಂದು MLA ಅಂತೆ. ಅಲ್ಲಿ ಇನ್ನೊಂದಿದೆ ದೂರದಲ್ಲಿ, ಅದು ಬಂದು MLCಗಂತೆ. ಅದು ಗೈಸ್, ಇಲ್ಲಿ ಬಂದರೆ ಕಾಫಿ ಮಾಡ್ತಾ ಇರ್ತಾರೆ ದಾರಿಲಿ. ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ಬಟ್ ಇಲ್ಲಿ ಇವರು ಗೂಗಲ್ ಪೇ ಇಟ್ಕೊಂಡಿರಲ್ಲ ಆಲ್ಮೋಸ್ಟ್. ಸೊ ನೀವು ಬರ್ತಾ ಸ್ವಲ್ಪ ಕ್ಯಾಶ್ ತೊಗೊಂಬನ್ನಿ. ದುಡ್ಡಿಲ್ಲ ನಮ್ಮ ಹತ್ರ, ಗೂಗಲ್ ಪೇನೇ ನಮ್ಮದು. ಸೊ ಇಲ್ಲಿ ಇವರು ಕಾಫಿ ಮಾಡ್ತಾ ಇದ್ದಾರೆ. ಚಳಿಗೆ ಸೂಪರಾಗಿರೋದು. ಬಟ್ ಗೂಗಲ್ ಪೇ ಮಾಡೋದು ನಾವು, ಕ್ಯಾಶ್ ಇಲ್ಲ. ಸೊ ನೀವು ಬರ್ತಾ ಕ್ಯಾಶ್ ತೊಗೊಂಬನ್ನಿ, ಕೈ ಬರಬೇಡಿ. ಇವಳು ಕಾಫಿ ಕುಡಿಯಲ್ಲ, ಬಟ್ ಕಾಫಿ ಕುಡಿಯೋಣ ಅಂತ ಇವಳೇ ಹೇಳಿದ್ದು ಇವತ್ತು. ಬಟ್ ಕ್ಯಾಶ್ ಇಲ್ಲ ನಮ್ಮ ಹತ್ರ. ದುಡ್ಡಿದ್ರು ಒಂಥರ ಬೆಗರ್ಸ್ ಆಗ್ಬಿಡ್ತೀವಿ ಇವತ್ತು ಅಲ್ವಾ ಮಚ್ಚಿ? 10 ರೂಪಾಯಿ ಕೊಡಲ್ಲ. ದುಡ್ಡಿಲ್ಲ ಅಂದ್ಕೊಂಡೆ, ಅದೃಷ್ಟ ದುಡ್ಡೈತೆ. ಸ್ವಲ್ಪ ಪರ್ಸಲ್ಲಿ ಇಟ್ಕೊಂಡಿರೋದೇ ನೆನಪಿರಲಿಲ್ಲ ನನಗೆ. ಸದ್ಯ ಕ್ಯಾಶ್ ಇದೆ, ಕಾಫಿಗೆ ಆಗುತ್ತೆ ಇವಾಗ. ಬನ್ನಿ ಕಾಫಿ ಕುಡ್ಕೊಂಬರೋಣ. ಫಸ್ಟು ಕಾಫಿ ಪರ್ಚೇಸ್ ಮಾಡೋಣ. ಅಯ್ಯಪ್ಪ ಹೋಗೋಕೆ ಮುಂಚೆ ಚಳಿಗೆ ಟೀ ಕಾಂಬಿನೇಷನು ಚೆನ್ನಾಗಿರ್ತಿದ್ದು ತೊಗೊಂಡಿದ್ದೀವಿ. ನಿಮಗೆ ಪಾಪ ಕೊಡೋಕ್ಕಾಗಲ್ಲ, ಟೀನ ಎಂಜಾಯ್ ಮಾಡ್ತೀವಿ. ಪರವಾಗಿಲ್ಲ ಕಣೆ, ಚೆನ್ನಾಗಿದೆ. ಸ್ವಲ್ಪ ಶುಗರ್ ಜಾಸ್ತಿ. ನೀರು ಬಜ್ಜೆ ಲೋಟ ಹೌದು, ನಾನಂತೂ ಸಕ್ಕತ್ ಕಾಫಿ ಕುಡ್ತೀನಿ. ಟೀ ಕುಡಿಯೋದ್ರೆ ಯಾರು ಅದು ದುಡ್ಡು ಕೊಟ್ಟು ಕುಡ್ದಿರೋದಿದೆ ಫಸ್ಟ್ ಟೈಮ್ ನನಗೆ ನೆನಪಿರಂಗೆ. ಫ್ರೀಯಾಗಿ ಯಾವ ಬರ್ತಾನೆ ಇದೆ ನಾನು ಬರೋಣ ಹಂಗೆಲ್ಲ ಮಚ್ಚಿ. ಎಲ್ಲರೂ ಆಚೆ ಹೋದಾಗ ಕಾಫಿನೇ ಜಾಸ್ತಿ ದುಡ್ಡು ಕೊಟ್ಟು ಕುಡ್ದಿರೋದು ಅಂತ ಅರ್ಥದೆ. ವಿಧಾನಸೌಧ ನೋಡೋದಕ್ಕೆ ನಿಜವಾಗ್ಲೂ ಅಷ್ಟು ದೊಡ್ಡದಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಒಳಗಡೆ ಹೇಗಿರುತ್ತೋ ಏನೋ, ಬಟ್ ಆಚೆ ಕಡೆಯಿಂದ ನೋಡೋದಕ್ಕೆ ತುಂಬಾ ಇಷ್ಟ ಆಗೋಯಿತು. ತುಂಬಾ ದೊಡ್ಡದಾಗಿದೆ, ಬೃಹದಾಕಾರದಲ್ಲಿದೆ ಅಂತಲೇ ಹೇಳ್ಬೋದು. ಏನೋ ಒಂಥರ ಸಖತ್ತಾಗಿತ್ತು ಅಂತ ಅನಿಸ್ತು ನನಗೆ. ಮಳೆಗೂ ಅದಕ್ಕೂ ಒಂಥರ ವೆದರು ಚೆನ್ನಾಗಿತ್ತು. ನೋಡಿದ್ರೆ ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇತ್ತು. ಗೈಸ್, ನೀವು ಯಾವಾಗಲಾದರೂ ವಿಧಾನಸೌಧಗೆ ಬಂದರೆ, ವಿಧಾನಸೌಧ ಇದೇನೆ. ನಿಮಗೆ ಇಲ್ಲಿಂದ ಆ ಸೈಡ್ ಹೋದರೆ ನಿಮಗೆ ಅಲ್ಲೇ ಮೆಟ್ರೋ ಇರುತ್ತೆ. ಮೆಟ್ರೋಯಿಂದ ಹಿಂದೆಯೇ ವಿಧಾನಸೌಧ ಸಿಗುತ್ತೆ ನಿಮಗೆ. ಅದಾದಮೇಲೆ ಇಲ್ಲಿ ಆಪೋಸಿಟಲ್ಲಿ ಹೈಕೋರ್ಟ್ ಇದೆ, ಇದನ್ನು ನೋಡ್ಬೋದು ನೀವು, ಕೆಂಪುದು. ಆ ಕಡೆ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಬರ್ತಾ ನೋಡ್ಬೋದು. ಮುಂದೆ ಹೋದರೆ ಅಲ್ಲಿ UB ಸಿಟಿ ಸಿಗುತ್ತೆ, ನೀವು ಅದನ್ನು ಕೂಡ ನೋಡ್ಬೋದು. ವಿಜಯ್ ಮಲ್ಯದಂತೆ ಅದು ಪೆಂಟ್ ಹೌಸು, ಅದನ್ನು ನೋಡಿ ಸೂಪರಾಗಿದೆ. ಅದನ್ನು ದೂರದಿಂದ ನೋಡ್ಬೇಕಷ್ಟೇ. ಆದರೆ ಬಟ್ ಏನೋ ಒಂಥರ ತುಂಬಾ ದೊಡ್ಡದಾಗಿ ಕಟ್ಟಿದ್ದಾರೆ ಆ ಬಿಲ್ಡಿಂಗ್ನ. ನೋಡೋಕ್ಕೆ ಚೆನ್ನಾಗಿದೆ ಅದು. ಸೊ ನೀವು ಬರೋದಾದರೆ ಬರ್ಬೋದು. ಇದು ಒಂದು ಒಳ್ಳೆ ಸ್ಪಾಟ್ ಅಂತ ಅಂದ್ಕೊಳ್ತೀನಿ. ಇವತ್ತಂತೂ ವೈಬ್ ತುಂಬಾ ಚೆನ್ನಾಗಾಯಿತು. ಇನ್ನೊಂದು ಯಾಕೆ ಅಂತಂದರೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ನಮಗೆ ಅಷ್ಟೊಂದು ಬಿಸಿಲು ಫೀಲ್ ಆಗ್ತಾಯಿಲ್ಲ, ತಣ್ಣಗಿದೆ ವಾತಾವರಣ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಈ ಮಳೆ ಬಂದರೂ ಕೂಡ ಸದ್ಯ ಅದೃಷ್ಟವಶ ನೆಂದಿಲ್ಲ, ಚೆನ್ನಾಗೇ ಇದೆ. ಗೈಸ್, ಈಗ ವಿಧಾನಸೌಧ ಮುಗೀತು. ಸೊ ಫೋಟೋಶೂಟು ಆಯಿತು, ವಿಡಿಯೋ ಶೂಟು ಆಯಿತು, ಎಲ್ಲ ಮಾಡ್ಕೊಂಡು ಇವಾಗ ಹೈಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಹೈಕೋರ್ಟ್ಗೆ ಹೋಗೋಕ್ಕೆ ಆ ಕಡೆ ಹೋಗಬೇಕು. ಸೊ ಎಲ್ಲೆಲ್ಲ ಕ್ರಾಸ್ ಮಾಡೋಕ್ಕಾಗಲ್ಲ. ಸೊ ಸಿಗ್ನಲ್ಗೆ ಹೋಗ್ತಾ ಇದ್ದೀವಿ. ಸಿಗ್ನಲಿಂದ ಆ ಕಡೆ ಜಂಪ್ ಮಾಡಿ ಅಲ್ಲಿಂದ ಹೈಕೋರ್ಟ್ ರೋಡ್ ಕ್ರಾಸ್. ಅದು ವಿಧಾನಸೌಧ. ಇಲ್ಲಿಗೆ ಬಂದರೆ ಇದು ವಿಕಾಸಸೌಧ. ಕರ್ನಾಟಕ ವಿಕಾಸಸೌಧ.
ಯಾವ ರೇಂಜಿಗೆ ಕ್ರಾಸ್ ಮಾಡಿಸ್ತೇನೆ ಮಚ್ಚಿ, ಭಯ. ಯಾವ ರೇಂಜಿಗೆ ಕ್ರಾಸ್ ಮಾಡಿದೆ ಅಂದರೆ ಇವತ್ತು ವೀಡಿಯೋ ಮಾಡ್ತಾ ಹಂಗೆ ಓಡಾಡ್ತಾ ಇದ್ದೀನಿ. ಸೈಕಾಗಿತ್ತು ಮಾತ್ರ. ಇಲ್ಲಿ ಬೆಂಗಳೂರಲ್ಲಿ ಏನೇನೋ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ನಮ್ಮೂರಲ್ಲೆಲ್ಲ ಇಷ್ಟೊಂದು ಟ್ರಾಫಿಕ್ಕು ಇರಲ್ಲ, ಇಷ್ಟೊಂದು ನೋಡೋಂಥ ಜಾಗಗಳು ಇರಲ್ಲ. ಬಟ್ ಚೆನ್ನಾಗಿದೆ. ಗಾಯ್ಸ್ ವೆದರ್ ಅಂತೂ ಸಕ್ಕತ್ತಾಗಿದೆ. ಊಟಿ ಕಾಣಿಸುತ್ತೆ ನನಗೆ. ಗೈಸ್ ಈಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ಹೈಕೋರ್ಟು. ನಮಗೆ ಒಳಗಡೆ ಪ್ರವೇಶ ಇರಲ್ಲ ಅಂತ ಅಂದ್ಕೊಳ್ತೀನಿ, ಬಟ್ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ಪ್ರತಿಯೊಂದು ಕ್ಲೀನಾಗಿ ಇಟ್ಟಿದ್ದಾರೆ. ನೀವೀಗ ಏನು ನೋಡ್ತಾ ಇದ್ದಾರೆ, ಇದು ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್ ಮತ್ತು ಎಕ್ಸಿಟ್ಟು. ಇದ್ರ ಆಪೋಸಿಟೇ ಹೈಕೋರ್ಟು ಕೂಡ ಇರೋದು. ನೀವು ವಿಧಾನಸೌಧ ಮತ್ತು ಹೈಕೋರ್ಟ್ ನೋಡ್ತೀರಾ ಅಂದರೆ ಹಾಗೆ ಕಬ್ಬನ್ ಪಾರ್ಕ್ ಕೂಡ ನೋಡ್ಕೊಂಡು ಹೋಗ್ಬೋದು ನೀವು. ಗೈಸ್ ನಿಜವಾಗ್ಲೂ ಕಬ್ಬನ್ ಪಾರ್ಕ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರೆ ಗೊತ್ತಾ, ಸಖತ್ತಾಗಿದೆ. ನಮ್ಮೂರಲ್ಲಿ ಇಷ್ಟು ದೊಡ್ಡ ದೊಡ್ಡ ಪಾರ್ಕ್ ಇರಲ್ಲ, ಆದ್ರೂ ಒಂಥರ ಇದು ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಿರೋದಲ್ವಾ, ಯೂನಿಕಾಗಿ ಕಾಣ್ತಾ ಇದೆ ನನಗೆ. ಗೈಸ್ ಇದು ಬಂದು ಗ್ರಂಥಾಲಯ ಅಂತ. ಇದ್ರೊಳಗಡೆ ಹೋದರೆ ಲೈಬ್ರರಿ ಇದೆ, ಫ್ರೀ ಲೈಬ್ರರಿ ಕೂಡ ಅಂತೆ. ನೀವು ಬಂದಾಗ ಒಂದ್ಸತಿ ವಿಸಿಟ್ ಮಾಡಿ. ಗೈಸ್ ಈಗ ಗ್ರಂಥಾಲಯ ಅಂದರೆ ಲೈಬ್ರರಿಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಳಗಡೆ ಬಿಡ್ತಾರೆ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಬಿಟ್ಟರೆ ಹೋಗ್ತೀವಿ, ಇಲ್ಲ ಅಂತಂದರೆ ಆಚೆ ಕಡೆಯಿಂದನೇ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಗೈಸ್ ಈಗ ಏನು ನೋಡ್ತಾ ಇದ್ದೀರಾ, ಇದೇನೇ ಲೈಬ್ರರಿ ಗ್ರಂಥಾಲಯ. ಸೊ ಎಂಟ್ರೆನ್ಸ್ ಹುಡುಕ್ತಾ ಇದ್ದೀವಿ. ಈಗ ನೋಡೋಣ, ಒಳಗಡೆ ಹೋಗಕ್ಕೆ ಬಿಟ್ಟರೆ ಹೋಗೋಣ. ಫಿಲ್ಟರ್ಸ್ ಹಾಕ್ಬೋದು ನೋಡಿ. ಗೈಸ್ ಸುಸ್ತಾಗಿತ್ತು, ಕೂತ್ಕೊಳ್ಳೋಣ ಅಂತ ಬಂದರೆ ಎಲ್ಲ ಒದ್ದೆ ಮಳೆ ಬಂದು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಫ್ಲವರ್ ಗಾರ್ಡನ್ ಬೇರೆ ಇದೆ ಗೈಸ್, ಚೆನ್ನಾಗಿದೆ. ಎಲ್ಲ ಗಿಡಗಳೂ ಚೆನ್ನಾಗಿ ಬೆಳೆಸವ್ರೆ. ಬನ್ನಿ ಇದನ್ನು ನೋಡೋಣ. ತುಂಬ ರೋಸಸ್ ಇದಾವೆ ಇದರಲ್ಲಿ. ಇದು ಲೋ ಬಜೆಟ್ ಫಿಲಮಿಗೆ ಒಂದೇ ಒಳ್ಳೆ ಲೊಕೇಶನ್ ಥರ ಇದೆ. ಹಳೇ ಫಿಲ್ಮ್ KRS ನೋಡ್ದಂಗೆ ಆಯ್ತೈತೆ ಹಂಗೆ, ಬರೀ ಗಾರ್ಡನ್ಸು ಫ್ಲವರ್ಸು. ನೀವೀಗೇನು ನೋಡ್ತಾ ಇದ್ದೀರಾ, ಇದೇ ಗ್ರಂಥಾಲಯಕ್ಕೆ ಅಂದರೆ ಲೈಬ್ರರಿಗೆ ಎಂಟ್ರೆನ್ಸು. ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಬುಕ್ಸ್ ಇಟ್ಟಿದ್ದಾರೆ. ನಾನಂತೂ ಲೈಬ್ರರಿಗೆ ಹೋಗಿ ಓದೋಷ್ಟು ಒಳ್ಳೆ ಬುದ್ಧಿ ಇಟ್ಕೊಂಡಿಲ್ಲ. ಸೊ ನೀವು ಓದ್ತೀರಾ ಕಷ್ಟಪಟ್ಟು ಅಂತಂದರೆ ಇಲ್ಲಿ ಬರ್ಬೋದು, ಓದ್ಬೋದು. ನಿಮಗೆ ಫ್ರೀಯಾಗೂ ಇರುತ್ತೆ. ಸೊ ತುಂಬ ಜನ ಇದ್ದರೂ ಕೂಡ ಓದೋದಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ಓದಿ, ಅಟ್ಲೀಸ್ಟ್ ನೋಡ್ಕೊಂಡು ಹೋಗಿ. ಈ ಸೆಕ್ಷನ್ ಫುಲ್ ಬಂದು ಯಾರು ಕೋರ್ಟ್ರ್ ಇರ್ತಾರೆ ಅವ್ರಿಗೆ ಓದೋದಕ್ಕೋಸ್ಕರ ಮಾಡಿರೋಂಥ ಪುಸ್ತಕಗಳಂತೆ ಇವೆಲ್ಲ. ಶ್ರೀಮದ್ ಭಗವದ್ಗೀತಾ ನೋಡಿ, ಎಲ್ಲ ಕನ್ವಿಸ್ಕೊಂಡು ಹೋಗಬೇಕು. ಗೈಸ್ ಎಕ್ಸಾಮ್ ಏನು ಗೊತ್ತಾಗ್ತಿಲ್ಲ, ಬಟ್ ಅದೇ ಒಂದು ಒಳ್ಳೆ ಇನಿಷಿಯೇಟಿವ್ ಗೌರ್ಮೆಂಟ್ ಮಾಡಿದ್ದು, ಅಪ್ರಿಷಿಯೇಟ್ ಮಾಡಬೇಕು ನಾವು. ಹಾಂ ಹೌದು, ಇದು ಏನು ನಮಗಂತೂ ಅರ್ಥ ಆಗಲ್ಲ ಅಲ್ಲ. ನೋಡಿ ಎಲ್ಲ ಹಿಂಗೆ ಇದೆ, ಡಾಟ್ ಇರುತ್ತೆ. ಇದು ಗೊತ್ತಾಗಲ್ಲ ನಮಗೆ, ಬ್ಲೈಂಡ್ ಪೀಪಲ್ಗೆ ಗೊತ್ತಾಗುತ್ತೆ. ತುಂಬ ಬುಕ್ಸ್ ಇದಾವೆ ಗೈಸ್. ಹೌದು, ಇಲ್ಲಿರೋ ಬುಕ್ಸ್ ಪ್ರತಿಯೊಂದು ಕೂಡ ಬ್ಲೈಂಡ್ಸ್ಗೆ ಅವರು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈ ಗ್ರಂಥಾಲಯದಲ್ಲಿ ನನಗಿಷ್ಟ ಆಗಿದ್ದೇನು ಅಂದರೆ ಕುರುಡರಿಗೋಸ್ಕರ ಕೂಡ ಬುಕ್ನ ಮಾಡಿ ಇಟ್ಟಿರೋದು. ಅವ್ರಿಗೆ ಅಂತ ಸಪ್ರೇಟಾಗಿ ಶೆಲ್ಫ್ಗಳೇ ಇದೆ. ಸೊ ಕುರುಡರಿಗೆ ಓದೋದಕ್ಕೆ ಆಸಕ್ತಿ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಈ ಲೈಬ್ರರಿನಲ್ಲಿ ಸಪ್ರೇಟಾಗಿ ಹುಡುಗಿರು ಮಾತ್ರ ಕೂತ್ಕೊಂಡು ಓದೋ ಥರ ಆ ಥರ ಒಂಥರ ಪ್ರೈವಸಿ ಕೂಡ ಇದೆ. ಸೊ ಹಿಂಸೆ ಆಗೋಲ್ಲ ನಿಮಗೆ. ಈ ಥರ ಟೇಬಲ್ಸ್ನಲ್ಲಿ ನೀವು ಕೂತ್ಕೊಂಡು ಓದ್ಕೊಳ್ಬೋದು, ಬಹಳ ಚೆನ್ನಾಗಿರುತ್ತೆ.
ಈ ಲೈಬ್ರರಿ ತುಂಬಾ ದೊಡ್ಡದಾಗಿತ್ತು. ನಾನು ಯಾವತ್ತೂ ಇದಕ್ಕೆ ಮುಂಚೆ ಇಷ್ಟು ದೊಡ್ಡದಾಗಿರೋಂಥ ಲೈಬ್ರರಿನ ನೋಡಿರಲಿಲ್ಲ. ತುಂಬಾ ಬುಕ್ಸ್ ಇದೆ, ತುಂಬ ಜನ ಒಳಗಡೆ ಕೂತು ಓದೋರಿದ್ದರು. ಅವ್ರು ಅದೇನು ಓದ್ತಾಯಿದ್ರು, ಅದು ಯಾವ ಕೋರ್ಸಸ್ಗೆ ಪ್ರಿಪೇರ್ ಆಗ್ತಿದ್ರು ಅಷ್ಟು ಸ್ಟ್ರಿಕ್ಟಾಗಿ ನನಗೆ ಗೊತ್ತಿಲ್ಲ. ನಾವುಗಳಂತೂ ಹೋಗಿ ಲೈಬ್ರರಿಲಿ ಓದ್ದವರಲ್ಲ. ಸೊ ಇಲ್ಲಿ ನೋಡಿ ನನಗೆ ಭಾಳ ಖುಷಿಯಾಯಿತು, ಜನ ಇವತ್ತಿಗೂ ಕೂಡ ಲೈಬ್ರರಿನ ಇಷ್ಟು ಸದುಪಯೋಗ ಪಡಿಸ್ಕೊತಾ ಇದ್ದಾರಲ್ಲ ಅಂತ. ಯಾವ ರೇಂಜಿಗೆ ಓದ್ತಾರೆ ಜನ ಅಂದರೆ ಒಪ್ಪ ದೇವ್ರೆ, ನನಗೆ ನಾಚಿಕೆ ಆಗ್ತಿತ್ತು ಗ್ರಂಥಾಲಯ ಒಳಗಡೆ ಹೋಗ್ಬಿಟ್ಟು ಯಾವ್ದ್ಯಾವ್ದೋ ಬುಕ್ ಓದ್ತವ್ರೆ. ಎಷ್ಟು ಜನ ಇದ್ದಾರೆ ಅಂತಂದರೆ ಒಳಗಡೆ ಏನು ಸೀರಿಯಸ್ ಆಗಿ ಓದ್ತಾರೆ ಇವರು. ನಮಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಕೊಟ್ಟಿದ್ದು ಟೆಕ್ಸ್ಟ್ ಬುಕ್ಕೆ ತೆಗೆದು ಓದ್ತಿರ್ಲಿಲ್ಲ ನಾವು. ನಾನೆಲ್ಲ ನೋಟ್ಸ್ ಬರ್ದಿಲ್ಲ, ಜೆರಾಕ್ಸ್ ಮಾಡ್ತೇವೆ ಎಕ್ಸಾಮ್. ಯಾವ ರೇಂಜಿಗೆ ಓದ್ತವ್ರೆ ಗೊತ್ತಾ? ಓದ್ತಾ ಇದ್ದೀವಿ ಗೋಲ್ಡ್ ಮೆಡಲ್ ಓದ್ತಾರೆ. ಓ ಯಪ್ಪ, ನಾಚಿಕೆ ಆಗೋಯ್ತು ನನಗಂತೂ. ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ನನಗೆ ನಾಚಿಕೆ ಓದಿಲ್ಲ ಅನ್ಕೋತೀನಿ. ಮಚ್ಚೆ ಇಂಜಿನಿಯರಿಂಗ್ ಕಷ್ಟಪಟ್ಟು ಮುಗಿಸಿದ್ದೀನಿ ಮಚ್ಚೆ. ಇಂಜಿನಿಯರಿಂಗ್ ಪಾಸ್ ಆದ್ರೆ ಸಾಕು, ಜಾಬ್ ಸಿಗುತ್ತೆ. ಗಾಯ್ಸ್, ನಿಮಗೆ ಗೋಲ್ಡ್ ಮೆಡಲ್ ಬೇಕಂದ್ರೆ ಬನ್ನಿ ಗ್ರಂಥಾಲಯಕ್ಕೆ ಓದಿ. ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಬ್ಯಾಂಬೂ ಪಾರ್ಕ್ ಹುಡ್ಕೋಷ್ಟೊತ್ತಿಗೆ ಸುಂಟ ಬಿದ್ದೋಯ್ತು. ಅಷ್ಟು ಮಟ್ಟಿಗೆ ದೂರದಲ್ಲಿದೆ ಇದು. ಬಟ್ ಫಾರ್ಚುನೇಟ್ಲಿ ಹುಡುಕಿದ್ದೀವಿ. ಬನ್ನಿ ಈಗ ಕಬ್ಬನ್ ಪಾರ್ಕ್ ಒಳಗಡೆ, ಬ್ಯಾಂಬೂ ಪಾರ್ಕ್ ಒಳಗಡೆ ಹೋಗೋಣ. ಹಾಂ, ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಈ ಬ್ಯಾಂಬೂ ಪಾರ್ಕಲ್ಲಿ ತುಂಬಾ ಮೂವೀಸ್ದು ಶೂಟಿಂಗ್ ನಡೆದಿದೆ ಅಂತ. ಆ ಎಕ್ಸೈಟ್ಮೆಂಟಲ್ಲಿ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನೂ ಇರಲಿಲ್ಲ ಅಲ್ಲಿ, ಬ್ಯಾಂಬೂನು ಅಷ್ಟಾಗಿರಲಿಲ್ಲ. ಸಣ್ಣ ಸಣ್ಣ ಬ್ಯಾಂಬೂ ಇತ್ತು, ಬಟ್ ನಾವು ಅಂದ್ಕೊಂಡಿದ್ದ ರೇಂಜಿಗೇನು ಇರಲಿಲ್ಲ. ಸೊ ಅಷ್ಟೊಂದು ಎಕ್ಸೈಟಿಂಗಾಗಿ ನನಗೆ ಅನ್ನಿಸ್ಲಿಲ್ಲ. ನೋಡಲೇಬೇಕು ಅನ್ನೋ ಥರ ಏನು ಸ್ಪಾಟ್ ಅಲ್ಲ ಇದು. ಗೈಸ್, ನಾಯಿ ನೋಡಿ ಸನ್ ಬಾತ್ ತಗೊತೈತೆ. ಅಯ್ಯೋ, ಕ್ಯೂಟಾಗಿ ಮಲ್ಕೊಂಬಿಟ್ಟಿದೆ ಬಿಸಿಲಲ್ಲಿ ಬಿಸಿ ಕಾಯಿಸ್ಕೊಂಡು. ಗೈಸ್, ನನಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಆಗ್ಬಿಡ್ಬೇಕು. ಇಲ್ಲ ಅಂತಂದರೆ ನಾನು ಸ್ನ್ಯಾಕ್ಸ್ಗೆ ಏನು ಸಿಕ್ಕಿದ್ರು ತಿಂದ್ಬಿಡ್ತೀನಿ. ಒಂದೇ ರೀಸನ್ ಗೈಸ್, ನನಗೆ ತುಂಬ ತಲೆನೋವು ಬರುತ್ತೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿಲ್ಲ ಅಂತಂದರೆ. ಸೊ ನೀವು ಅಷ್ಟೇ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಇಲ್ಲಿ ಟಾನಿಕ್ ಅಂತ ಯಾವುದೋ ಅಂಗಡಿ ಇದೆ, ಅದಾದ್ಮೇಲಿಂದ ಇಲ್ಲಿ ಡೈರೆಕ್ಟ್ ಎಂಟ್ರೆನ್ಸು. ಇದು ಒನ್ ಆಫ್ ದಿ ಎಂಟ್ರೆನ್ಸು. ಈ ಪಾರ್ಕಿಗೆ ತುಂಬ ಎಂಟ್ರೆನ್ಸ್ ಇದಾವಂತೆ. ಸೊ ಅದರಲ್ಲಿ ಇದು ಒಂದು ಎಂಟ್ರೆನ್ಸು. ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲಿ ಲೆಫ್ಟಲ್ಲಿ ಏನೋ ಅಕ್ವೇರಿಯಂ ಸಿಕ್ಕುತ್ತೆ. ಅಕ್ವೇರಿಯಮಿಗೆ ಎಂಟ್ರಿ ಫೀಸ್ ಜಾಸ್ತಿ ಆಗ್ಬಿಡ್ತು, ಅದಕ್ಕೆ ಒಳಗೆ ಹೋಗ್ತಾ ಇಲ್ಲ ನಾವು. ಜಾಸ್ತಿ ಅಂದರೆ ಒಂದು 100 ರುಪೀಸ್ ಇದೆ. 100 ರುಪೀಸು 110 ಇದೆ ಅಂತ ಕಾಣುತ್ತೆ. ಸೊ ಇದು ಅಕ್ವೇರಿಯಮ್ಮು. ಎಂಟ್ರಿ ಫೀಸ್ ನೋಡೋಣ ಬನ್ನಿ. ಈ ಅಕ್ವೇರಿಯಮಿಂದ ಸ್ವಲ್ಪ ಮುಂದೆ ಹೋದರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಕೂಡ ಸ್ಪಾಟ್ ಇದೆ. ಅಲ್ಲಿ ಟಾಯ್ ಟ್ರೈನ್ ಮತ್ತು ಇನ್ನೂ ಏನೇನೋ ಆಟ ಆಡೋದಕ್ಕೆ ಇದೆಯಂತೆ. ಸೊ ಒಳಗಡೆ ಹೋಗಬೇಕಂದ್ರೆ ಅಗೇನ್ ನಾವು ಟಿಕೆಟ್ ತೊಗೊಂಡು ಹೋಗ್ಬೇಕು ಅಲ್ಲಿಗೆ ಕೂಡ. ಸೊ ಹಾಗಾಗಿ ನಿಮಗೆ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ಸೊ ನೀವು ಬಂದಾಗ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಕೋತೀನಿ ನಾನಿಲ್ಲಿ. ಅಕ್ವೇರಿಯಮ್ ಇದೆ, ಅಲ್ಲಿಗೂ ಹೋಗ್ಬೋದು. ಮತ್ತು ಫಿಶ್ಶಿಗೆಲ್ಲ ಊಟ ಎಲ್ಲ ಹಾಕ್ಬೋದು ಅಲ್ಲಿ. ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಮಕ್ಕಳಿಗೆ ಆಟ ಆಡ್ಸೋದಕ್ಕೆ ಅಂತ ಸ್ವಲ್ಪ ಇದಿದೆ, ಟಾಯ್ ಟ್ರೈನು ಆ ಥರದ್ದು ಏನೇನೋ. ನೀವು ಅದರಲ್ಲೆಲ್ಲ ಕೂರಿಸಿ ಆಟ ಆಡಿಸ್ಬೋದು. ಆಚೆ ಸ್ನ್ಯಾಕ್ಸು ಅದು ಇದು ಏನಾದರೂ ಸಿಗ್ತಾನೆ ಇರುತ್ತೆ, ನೀವು ಅಲ್ಲೂ ಕೂಡ ಏನಾದ್ರೂ ತಿನ್ನಿಸ್ಬೋದು. ಸೊ ಇಲ್ಲಿಗೆ ಬಂದರೆ ಒಂದು ದಿನ ಬೇಕಾಗ್ಬೋದೇನೋ ಮೇ ಬಿ, ಎಲ್ಲನೂ ನೋಡಿಕೊಂಡು ಮಕ್ಕಳಿಗೆ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ. ಬಟ್ ಇಟ್ ಈಸ್ ಅ ನೈಸ್ ಪ್ಲೇಸ್. ನಾವು ಕೂತಿದ್ದೀವಲ್ಲ, ಹಿಂದೆ ಇರೋದು ಕಂಠೀರವ ಸ್ಟೇಡಿಯಂ ಅಂತೆ. ಸೊ ನಾನು ನೋಡಿಲ್ಲ, ನಾನು ಯಾವತ್ತೂ ಹೋಗೂ ಇಲ್ಲ. ಸೊ ಹಂಗೆ ಹಿಂದೆ ಇರೋದು ಕಂಠೀರವ ಸ್ಟೇಡಿಯಂ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಸುಸ್ತಾಯಿತು ಓಡಾಡಿ. ಸೊ ಹಾಗಾಗಿ ಕೂತಿದ್ದೀವಿ ಒಂದು ಕಡೆ.
ಗೈಸ್, ನಾನು ಈಗಿನ ಹೇಳಿದೆ ಸ್ಟೇಡಿಯಂ ನಾನು ಯಾವತ್ತೂ ನೋಡಿಲ್ಲ ಅಂತ. ಬಟ್ ಅದೃಷ್ಟ ಹೇಗಿತ್ತು ಗೊತ್ತಾ, ನಾನು ನೆಕ್ಸ್ಟ್ ಡೇನೇ ಅದೇ ಸ್ಟೇಡಿಯಮ್ಗೆ ಲೈವ್ ಕ್ರಿಕೆಟ್ ನೋಡೋಕ್ಕೆ ಹೋಗಿದ್ದೆ. ನಾನು ಯಾವತ್ತೂ ಕ್ರಿಕೆಟ್ ನೋಡಿದವಳಲ್ಲ, ನನಗೆ ಕ್ರಿಕೆಟ್ ಹೆಂಗೆ ಆಡ್ತಾರೆ ಅಂತಲೂ ಗೊತ್ತಿಲ್ಲ. ಅದೃಷ್ಟವಶ ನನಗೆ ಯಾರ ಕಡೆಯಿಂದನೂ ಫ್ರೀ ಟಿಕೆಟ್ ಸಿಕ್ತು. ಅವತ್ತು ನಾನು ಕ್ರಿಕೆಟ್ ಎಲ್ಲ ನೋಡಿಲ್ಲ, ಸ್ಟೇಡಿಯಮ್ಗೆ ಹೋಗಿಲ್ಲ ಅಂದಾಗ ನಿಜವಾಗ್ಲೂ ಅಂದ್ಕೊಂಡೆ ನಾನು ಯಾವಾಗಪ್ಪ ಕ್ರಿಕೆಟ್ ನೋಡೋದು, ಓಡಾಡೋದು ಅಂತ, ಒರಿಜಿನಲ್ ಕ್ರಿಕೆಟ್ ನೋಡೋದು ಅಂತ. ಲಕ್ಕಿಲಿ ಅದು ಒಂಥರ ಮ್ಯಾನಿಫೆಸ್ಟ್ ಥರ ಆಗೋಯ್ತು. ನೆಕ್ಸ್ಟ್ ಡೇನೇ ನಾವು ಅದೇ ಸ್ಟೇಡಿಯಮ್ಗೆ ಹೋಗಿ ಲೈವ್ ಕ್ರಿಕೆಟ್ ನೋಡಿದ್ದೀವಿ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಸಖತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್. ಇದೆಲ್ಲ ಏನಿದೆ, ಇದು ಬ್ಯಾಂಬೂ ಗಾರ್ಡನ್ ಅಂತ ಹೇಳಿದ್ನಲ್ಲ, ಅದು ಸೊ ಅಷ್ಟೊಂದು ಬ್ಯಾಂಬೂ ನನಗೇನು ಕಾಣ್ತಾ ಇಲ್ಲ. ನೋಡಿ ದೂರದಲ್ಲಿ ಅಲ್ಲಲ್ಲೇ ಇದೆ, ಇದೂ ಬ್ಯಾಂಬೂ ಟ್ರೀನೇ. ಮಾತ್ರ ಹುಡ್ಕೋದು ತುಂಬ ಕಷ್ಟ ಆಯಿತು ಬ್ಯಾಂಬೂ ಪಾರ್ಕ್ನ. ಬಟ್ ಚೆನ್ನಾಗಿದೆ ಅಷ್ಟೇ, ಇನ್ನೇನಿಲ್ಲ ಗೈಸ್. ಮುಂದೇನೂ ಅಷ್ಟೇ ವಾಪಸ್ ಹೋಗೋದು. ನಾವು ಎಂಟ್ರಿ ಆಗಿದ್ದು ಕೋರ್ಟ್ ರೋಡಿಂದ ಆಗಿದ್ರು ಕೂಡ ನಾವು ಎಕ್ಸಿಟ್ ಆಗಿದ್ದು ವಿಶ್ವೇಶ್ವರಯ್ಯ ಪ್ಲಾನೆಟೋರಿಯಂ ಕಡೆಯಿಂದ. ಏನೂ ತೊಂದರೆ ಇಲ್ಲ, ತುಂಬ ದೊಡ್ಡದಾಗಿರೋದ್ರಿಂದ ಎಂಟ್ರಿಯಲ್ಲೂ ಎಕ್ಸಿಟ್ ಅಲ್ಲೇ ಆಗಬೇಕು ಅಂತಲ್ಲ. ಈ ಪಾರ್ಕಿಗೆ ಮಲ್ಟಿಪಲ್ ಎಂಟ್ರೆನ್ಸ್ ಮತ್ತು ಮಲ್ಟಿಪಲ್ ಎಕ್ಸಿಟ್ ಇದೆ, ಸೊ ಡೋಂಟ್ ವರಿ. ನೀವು ಸ್ಟೇಡಿಯಮಲ್ಲಿ ಮ್ಯಾಚ್ ನಡೀತಿದೆಯಂತೆ, ಸೊ ಅದಕ್ಕೆ ಇಲ್ಲಿ ಟೀ ಶರ್ಟ್ಸ್ ಎಲ್ಲ ಮಾರ್ತಾ ಇದ್ದಾರೆ ನೋಡಿ. ಅಲ್ಲಿ ಶರ್ಟ್ ಮಾರ್ತಾ ಇರಬೇಕಾದ್ರೆ ನಾನು ನಿಜವಾಗ್ಲೂ ಮಾರನೇ ದಿನ ಅದೇ ಸ್ಟೇಡಿಯಮಿಗೆ ಬಂದು ನಾನು ಮ್ಯಾಚ್ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಂಗೆ ಬಹಳ ಖುಷಿ ಆಯಿತು, ಏಕೆಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದಿನ ನಾನು ಲೈವ್ ಮ್ಯಾಚ್ ನೋಡ್ತೀನಿ ಅಂತ. ತುಂಬ ಖುಷಿ ಆಯಿತು ಮ್ಯಾಚ್ ನೋಡಿ. ಫ್ರೆಂಡ್ಸ್, ನಂದು ಇನ್ನೊಂದು ವ್ಯೂ ಪೆಂಟ್ ಹೌಸ್ದು. ಇಲ್ಲಿ ಒಳಗಡೆ ಹೋದರೆ ಫುಲ್ಲು UB-City ಅಂತೆ. ಮನೆ ಒಳಗಡೆ ಹೆಂಗಿರುತ್ತೆ ಏನೋ ಒಂದ್ಸತಿ ನೋಡ್ಬೇಕಲ್ವಾ ಮುಂಚೆ. ಗೈಸ್, ಇದು ಬಂದು ಎಂಟ್ರೆನ್ಸ್ ಏರ್ಲೈನ್ಸ್ ಹೋಟೆಲ್ಗೆ. ಇದು ಓಲ್ಡೆಸ್ಟ್ ಹೋಟೆಲ್ ಅಂತೆ ಇದು. ಸೊ ನಾನು ಹೆಂಗೆಂಗೂ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ಎಂಟಿ ಇದೆ. ಬಟ್ ಸ್ಟಿಲ್ ನೋಡೋಣ ಬನ್ನಿ ಟೇಸ್ಟ್ ಹೆಂಗಿದೆ ಅಂತ. ಏರ್ಲೈನ್ಸ್ ಹೋಟೆಲ್ ಗೈಸ್, ಇಲ್ಲಿ ವೈಬ್ ಚೆನ್ನಾಗಿದೆ, ಒಂಥರ ನೇಚರ್ ಮಧ್ಯೆ ಕುತ್ಕೊಂಡು ಊಟ ಮಾಡ್ತಿರೋ ಥರ. ಸೊ ನನಗೇನೋ ಇಷ್ಟ ಆಯಿತು. ಏನು ಸ್ಟ್ಯಾಂಡರ್ಡ್ ಹೋಟೆಲ್ ಆಗಿರ್ಬೇಕಂತ ಅಲ್ಲ, ತಿನ್ನೋ ಊಟ ಚೆನ್ನಾಗಿದ್ರೇ ಚೆಂದ. ಸೊ ಇಲ್ಲಿ ನೇಚರ್ ಮಧ್ಯೆ ಮರಗಿಡಗಳ ಮಧ್ಯೆ ಕುತ್ಕೊಂಡು ತಿಂತಾ ಇದ್ದೀನಿ. ಸೊ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಈ ಹೋಟೆಲಲ್ಲಿ ಹೆಲ್ದಿಯಾಗಿ ಕಷಾಯ ಕೊಟ್ಟಿದ್ದಾರೆ, ನೀರು ಕೊಟ್ಟಿಲ್ಲ ನಮಗೆ. ಸೊ ಕುಡಿಯೋ ಥರ ಇಲ್ಲ, ಕಷಾಯ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಗ್ರೀನ್ ಕಷಾಯ. ನನಗೆ ಮೆನು ನೋಡಿ ನಿಜವಾಗ್ಲೂ ತಲೆ ತಿರುಗ್ತು. ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ನನಗೆ ನಿಜವಾಗ್ಲೂ ಅನಿಸಿದ್ದು ಹೌದು. ಆಮೇಲೆ ಚೆನ್ನಾಗಿತ್ತ ನಾವು ತಿಂದಿದ್ದು ಊಟ ಅಂತಂದರೆ ಹಾಂ ಪರವಾಗಿಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಇಷ್ಟ ಆಯಿತು ಅಂತ ನಾನು ಹೇಳಲ್ಲ, ಬಿಕಾಸ್ ಇದೇ ಟೇಸ್ಟ್ ಬೇರೆ ಕಡೆ ಕಮ್ಮಿಗೆ ಸಿಗುತ್ತೆ. ಅದಕ್ಕೋಸ್ಕರ ನನಗೆ ಓಕೆ ಫೀಲ್ ಆಯಿತು. ನಂದು ಮಸಾಲೆ ವಡೆ ಸರಿ. ಇನ್ಮೇಲಿಂದ ಇದು ಮಸಾಲೆ ದೋಸೆ ಎಲ್ಲ ಮಸಾಲೆ ವಡೆ. ಈರುಳ್ಳಿ ದೋಸೆ ತೊಗೊಂಡಿದ್ದೀನಿ ಗೈಸ್ ನಾನು. ಟೇಸ್ಟ್ ಮಾಡಬೇಕು ಹೆಂಗಿದೆ ಹೇಳಿ ಟೇಸ್ಟ್. ಸೂಪರ್ ಆಗಿದೆ ಏನಿಲ್ಲ, ಎಲ್ಲ ಇರೋದು ನಾರ್ಮಲ್ ಆಗೇ ಇದೆ. ಇನ್ನೂ ಸ್ವಲ್ಪ ಖಾರ ಚೆನ್ನಾಗಿತ್ತು ಅನ್ಸುತ್ತೆ. ಹೌದಾ? ಇವಾಗ ನಾವು ಈರುಳ್ಳಿ ದೋಸೆನ ಟ್ರೈ ಮಾಡೋಣ. ಈರುಳ್ಳಿ ದೋಸೆ ಹೇಗಿರುತ್ತೆ? ಮಸಾಲೆ ದೋಸೆ ಮಾಮೂಲಿನೇ, ಈರುಳ್ಳಿ ದೋಸೆ
ಈಗ ನಾವು ಕಾರ್ನರ್ ಹೌಸ್ ಐಸ್ ಕ್ರೀಮ್ ಅಂತ ಬಂದಿದ್ದೀವಿ ಎಲ್ಲೋ. ಸೊ ಅದೇ ನಾವು ಹೋಟೆಲಲ್ಲಿ ಊಟ ಮಾಡಿದ್ವಲ್ಲ ಅದ್ರ ಆಪೋಸಿಟೇ ಇತ್ತು. ಇಲ್ಲೇ ತಿನ್ನಬೇಕು ಐಸ್ ಕ್ರೀಮು ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದಿದ್ದಾನೆ. ಸೊ ಇಲ್ಲಿ ವಿತ್ GST ಒಂದು ಐಸ್ ಕ್ರೀಮಿಗೆ 83 ರೂಪಾಯಿ ಕೊಟ್ಟಿದ್ದೀನಿ. ಒಂದೇ ಒಂದು ಸ್ಕೂಪ್ ಕೊಟ್ಟವ್ರೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಜೊತೆಗೆ ನಾನು ತೊಗೊಂಡಿರೋದು ಚಾಕ್ಲೇಟ್ ಅಲ್ಲ, ಮೋಕಾ. ನೋಡೋಕ್ಕೆ ಚಾಕ್ಲೇಟ್ ಥರನೇ ಇದೆ. ತೋರಿಸ್ತೀನಿ ಬನ್ನಿ. ನನ್ನ ಪ್ರಕಾರ ಈ ಐಸ್ ಕ್ರೀಮ್ಗೆ ತುಂಬ ಜಾಸ್ತಿ ಅನ್ನಿಸ್ತು. ಬಿಕಾಸ್ ನಾನು ರೆಗ್ಯುಲರ್ ಆಗಿ ಐವ್ಯಾಕೋದಲ್ಲಿ ತಿಂತೀನಿ. ಐವ್ಯಾಕೋದಲ್ಲಿ ಇದಕ್ಕಿಂತ ರುಚಿ ಚೆನ್ನಾಗಿರುತ್ತೆ ಮತ್ತು 100 ರೂಪಾಯಿಗೆ ನಿಜವಾಗ್ಲೂ ಇದಕ್ಕಿಂತ ಜಾಸ್ತಿ ಸಿಗುತ್ತೆ. ನಾನು ಇಷ್ಟು ಸ್ಮಾಲ್ ಸ್ಕೂಪಿಗೆ 83 ರೂಪೀಸ್ ಕೊಟ್ಟಿದ್ದೀನಿ. ನಿಜವಾಗ್ಲೂ ನನಗೆ ಜಾಸ್ತಿ ಅನ್ನಿಸ್ತಪ್ಪ. ನಾನು ಚಿಕ್ಕ ವಯಸ್ಸಲ್ಲಿ ಕಾಫಿ ಬಟ್ ತಿಂತಿದ್ದೆ, ಸೇಮ್ ಅದೇ ಟೇಸ್ಟು. ಅದು ಚಾಕ್ಲೇಟ್ ಮಾಡಲ್ಲ, ಚಾಕ್ಲೇಟ್ನ ಕಾಫಿ ಬಟ್ನ ಐಸ್ ಕ್ರೀಮ್ ಮಾಡೋರೆ, ಅಷ್ಟೇ ಡಿಫ್ರೆನ್ಸು. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನೂ ಇಲ್ಲ, ಐಸ್ ಕ್ರೀಮೇ ನಮ್ಮದು ಲಾಸ್ಟ್ ಪ್ಲ್ಯಾನ್ ಇದ್ದಿದ್ದು. ಸೊ ಇವಾಗ ಇಬ್ಬರು ಐಸ್ ಕ್ರೀಮ್ ತಿಂದ್ಕೊಂಡು ನಾನು ನಮ್ಮ ಮನೆಗೆ, ಅವಳು ಅವ್ರ ಮನೆಗೆ ಹೋಗ್ತಾಳೆ. ಸೊ ಇವತ್ತಿಂದು ಎಪಿಸೋಡ್ ಏನಿದೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.